ಸೈಯದ್ ಸಲೀಂ ತಂಗಡವರು ನೂತನ ಕಚೇರಿಯನ್ನು ಜಿಲ್ಲಾಧ್ಯಕ್ಷರ ಒಪ್ಪಿಗೆ ಮೇರೆಗೆ ಅವರು ಉದ್ಘಾಟನೆ ನೆರವೇರಿಸಿಕೊಡಬೇಕಾಗಿ ವಿನಂತಿ ಮಾಡ್ತಾರೆ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative. 7 ಕ್ಷೇತ್ರಗಳಲ್ಲಿ ಜಾತ್ಯತೀತ ಜನತಾದಳದ ಪಕ್ಷದ ಅಭ್ಯರ್ಥಿಗಳು ಇವತ್ತು ಕಣಕ್ಕಿಳಿದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪಕ್ಷದ ಆಡಳಿತ ಬರ್ತದೆ ಅಂತ ಹೇಳುವಂಥ ನಿರೀಕ್ಷೆ ನಮ್ಮಲ್ಲಿದೆ. ಈಗಾಗಲೇ ಎಲ್ಲ ಸಮೀಕ್ಷೆಗಳ ಪ್ರಕಾರ ಸಮ್ಮಿಶ್ರ ಅಂತ ಹೇಳುವಂಥದ್ದು ಜನಜನಿತವಾಗಿದೆ. ಆದರೆ ಇತ್ತೀಚಿನ ನಮ್ಮ ಪಂಚರತ್ನ ಯೋಜನೆಯ ಕಾರ್ಯಕ್ರಮ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಹೋದಾಗ ಇವತ್ತು ನಮಗೆ ಹೆಚ್ಚಿನ ಶಕ್ತಿ ಬಂದಿದೆ. ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಜಾತ್ಯತೀತ ಜನತಾದಳಕ್ಕೆ ಒಂದು ವಿಶೇಷವಾದಂಥ ಶಕ್ತಿ ಈಗಾಗಲೇ ಬಂದಿದೆ. ಯಾಕಂದರೆ ಮೊಯ್ದೀನ್ ಬಾವರವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ನಮ್ಮ ಪಕ್ಷಕ್ಕೆ ಸೇರಿ ಮಂಗಳೂರು ಉತ್ತರದಲ್ಲಿ ಅವರು ಸ್ಪರ್ಧೆಯನ್ನು ಮಾಡ್ತಾಯಿದ್ದಾರೆ. ಈ ಒಂದು ಕ್ಷೇತ್ರ ಖಂಡಿತವಾಗಿ ನಮ್ಮದು ಗೆಲ್ತದೆ ಅಂತ ಹೇಳುವಂಥ ಒಂದು ಅಭಿಪ್ರಾಯಕ್ಕೆ ನಾವೆಲ್ಲ ಬಂದಿದ್ದೇವೆ. ಬಹುಶಃ ಅಲ್ಲಿ ಕಾರ್ಯಕರ್ತರು ಜನ ಅವರೊಟ್ಟಿಗೆ ಕೆಲಸವನ್ನು ಮಾಡ್ತಾಯಿದ್ದಾರೆ, ಅವರ ಗೆಲುವಿಗೆ ಶ್ರಮಿಸ್ತಾ ಇರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಅದೇ ರೀತಿಯಲ್ಲಿ ಪುತ್ತೂರಿನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ದಿವ್ಯಪ್ರಭಾ ಚಿಲ್ತಡ್ಕರ್ ಅವರು ಈಗಾಗಲೇ ಕಾಂಗ್ರೆಸ್ಸನ್ನು ಬೆಳೆದು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಅಲ್ಲಿ ಕಣಕ್ಕಿಳಿದರೆ ಅವರಿಗೆ ಕೂಡ ಅಲ್ಲಿ ಅದ್ಭುತವಾದಂಥ ಬೆಂಬಲ ದೊರಕ್ತಾ ಇದೆ. ಅಲ್ಲಿ ತ್ರಿಕೋನ ಸ್ಪರ್ಧೆ ಈಗಾಗಲೇ ಏರ್ಪಾಡಾಗಿದೆ. ಅಲ್ಲಿ ಬಿ ಜೆ ಪಿ ಇಬ್ಬಾಗ ಆದ ಕಾರಣ ಬಿ ಜೆ ಪಿ 3ನೇ ಪ್ಲೇಸಿಗೆ ಹೋಗುವಂಥದ್ದು ಖಂಡಿತ ನಿಜ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಅವರು ಬಿ ಜೆ ಪಿಯಿಂದ ಬಂದ ಕಾರಣ ಬಹುಶಃ ಹಿಂದೆ ಅವರು ನಡ್ಕೊಂಡ ರೀತಿ ಅಲ್ಲಿರ್ತಕ್ಕಂಥ ಎಲ್ಲ ಅಲ್ಪಸಂಖ್ಯಾತ ಬಂಧುಗಳನ್ನು ತಿಳ್ಕೊಂಡಿದ್ದಾರೆ. ಒಂದು ರೀತಿಯಿಂದ ಅವರಿಗೆ ಅದು ಮುಳುವಾಗಬಹುದು ಅಂತ ಹೇಳುವಂಥ ನಿರೀಕ್ಷೆ ಕೂಡ ಇವತ್ತು ಜನರಲ್ಲಿ ಅದಿದೆ. ಹಾಗೆಯೇ ಇವತ್ತು ಮಂಗಳೂರು ದಕ್ಷಿಣದಲ್ಲಿ ಈಗಾಗಲೇ ಸುಮತಿ ಹೆಗಡೆಯವರು ತ್ರಿಕೋನ ಸ್ಪರ್ಧೆಗೆ ಅಲ್ಲಿ ಆ ರೀತಿಯ ನಮ್ಮ ಪಕ್ಷದ ಬೆಳವಣಿಗೆ ಆಗಿದೆ. ಇವತ್ತು ಬೆಳ್ತಂಗಡಿಯಲ್ಲಿ ನಾನು ಅಶ್ರಫ್ರವರನ್ನು ಕಣಕ್ಕಿಳಿಸಿದ್ದೇವೆ. ಕಾರಣ ಇಷ್ಟೇ, ಒಬ್ಬ ಪ್ರಾಮಾಣಿಕ ಮತ್ತು ಜಾತ್ಯತೀತ ನಿಲುವನ್ನು ಹೊಂದಿರತಕ್ಕಂಥವರು. ಅವರು ಇಲ್ಲಿ ನಿಂತರೆ ಆ ಒಂದು ಮನೋಭಾವದ ಜಾತ್ಯತೀತ ನಿಲುವನ್ನು ಮೈಗೂಡಿಸಿಕೊಂಡಿರತಕ್ಕಂಥ ನಮ್ಮ ಮತದಾರ ಬಂಧುಗಳು ಇವತ್ತು ಸಂಪೂರ್ಣವಾಗಿ ಅಶ್ರಫರನ್ನು ಬೆಂಬಲಿಸ್ತಾರೆ. ಮತ್ತು ಅವರು ಕನ್ನಡಕ್ಕೆ ಆಗಿ ದುಡಿದವರು, ಇನ್ನು ಪತ್ರಿಕಾ ರಂಗದಲ್ಲಿ ತನ್ನ ಛಾಪನ್ನು ಮೂಡಿಸಿದವರು, ಅಲ್ಲಿ ತನ್ನ ವರ್ಚಸ್ಸನ್ನು ಬೆಳೆಸಿಕೊಂಡವರು, ಎಲ್ಲರ ಗೌರವಕ್ಕೆ ಪಾತ್ರರಾದವರು ಅಶ್ರಫ್ರವರು. ಅವರು ಇಲ್ಲಿ ಖಂಡಿತವಾಗಿ ಸ್ಪರ್ಧೆ ಕೊಡ್ಬೋದು ಅಂತ ಹೇಳೋ ದೃಷ್ಟಿಯಲ್ಲಿ ಕುಮಾರಣ್ಣ ಅವರನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಾವು ಮಾಧ್ಯಮದ ಮುಂದೆ ಹೇಳಿಕೊಳ್ಳೋದಿಷ್ಟೇ, ಈ ಜಿಲ್ಲೆಯಲ್ಲಿ ನಾವು ಖಾತೆಯನ್ನು ತೆರೀತೇವೆ, ಖಂಡಿತ ಸ್ಪರ್ಧೆಯನ್ನು ಕೊಡ್ತೇವೆ, ಖಂಡಿತ 2 ರಾಷ್ಟ್ರೀಯ ಪಕ್ಷಗಳಿಗೆ. ಹಾಗೆಯೇ ಬೆಳ್ತಂಗಡಿಯಲ್ಲಿ ಕೂಡ ನಮ್ಮ ಪಕ್ಷದ ಎಲ್ಲ ನಾಯಕರುಗಳು, ನಮ್ಮ ಪಕ್ಷದ ಕಾರ್ಯಕರ್ತರು ಸೇರಿಕೊಂಡು ಈ ಅಶ್ರಫರವರಿಗೆ ಯಶಸ್ಸನ್ನು ಒದಗಿಸಿಕೊಳ್ಳಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಆಗ್ತದೆ ಅಂತ ಹೇಳೋದನ್ನು ಈ ಸಂದರ್ಭ ಹೇಳಿ, ಮಾಧ್ಯಮದವರ ಸಹಕಾರವನ್ನು ಬಯಸಿಕೊಂಡು ನಿಮ್ಮೆಲ್ಲ ಸಹಕಾರ ನಮಗೆ ಸಿಗಲಿ ಅಂತ ಕೂಡ ಕೇಳಿಕೊಂಡು ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ.